ಹಲೋ ಎಲ್ರಿಗೂ ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾಳೆ 2:30ಕ್ಕೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಪಂದ್ಯ ಇದೆ. ಸೊ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತಾ ಇದ್ದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯಕ್ಕೆ ಯಾವ ಪಿಚ್ಚನ್ನು ಬಳಸಿದ್ರು ಅದೇ ಪಿಚ್ನಲ್ಲಿ ಈ ಮ್ಯಾಚ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೂಸ್ಡ್ ಪಿಚ್ನಲ್ಲಿ ಫೈನಲ್ ಪಂದ್ಯ ಆಗ್ತಾ ಇರೋದ್ರಿಂದ ಸ್ವಲ್ಪ ರನ್ ವೇಗಕ್ಕೆ ಸ್ವಲ್ಪ ಬ್ರೇಕ್ ಬಿಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಮ್ಯಾಚ್ನ ಪ್ರಿವ್ಯೂವನ್ನು ಸಣ್ಣದಾಗಿ ಬಿಡೋದ್ರೆ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ನಾಳೆ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಬಿಗ್ ಫೈನಲ್ ಪಂದ್ಯ ನಡೀತಾ ಇದೆ. ಈಗಾಗಲೇ ಗ್ರೂಪ್ ಸ್ಟೇಜ್ನಲ್ಲಿ ನ್ಯೂಜಿಲ್ಯಾಂಡ್ ತಂಡವನ್ನು ಒಮ್ಮೆ ಭಾರತ ತಂಡ ಸೋಲಿಸಿಯಾಗಿದೆ. ಸೊ ಅದನ್ನು ಮತ್ತೊಮ್ಮೆ ಮಾಡಬೇಕಾಗಿದೆ. ಸೊ ಈ ಬಾರಿ ಕೂಡ ಅಷ್ಟೊಂದು ಸುಲಭ ಇರಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ನ್ಯೂಜಿಲ್ಯಾಂಡ್ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿ ಇದೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಒಂದೊಳ್ಳೆ ಫೈಟನ್ನು ಕೊಟ್ಟಿದ್ರು ನ್ಯೂಜಿಲ್ಯಾಂಡ್ ತಂಡ. ಸೊ ಈ ಟೈಮ್ ಕೂಡ ಒಳ್ಳೆ ಫೈಟ್ ಕೊಡ್ತಾರೆ ಖಂಡಿತವಾಗ್ಲೂ. ಸೊ ಅದಕ್ಕೆಲ್ಲ ಭಾರತ ಕೂಡ ಟಕ್ಕರ್ ಕೊಡೋಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಭಾರತದ ತಂಡದ ಪ್ಲೇಯಿಂಗ್ 11 ಅಂತೂ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸೇಮ್ ಪ್ಲೇಯಿಂಗ್ 11ಗೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಟೀಮ್ ಒಂದು ಕಡೆ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು. ಚೇಂಜ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವ್ರನ್ನ ಚೇಂಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಪ್ಲೇಯಿಂಗ್ 11 ಆಗಿರ್ಬೋದು ಅಂತ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಓಪನಿಂಗ್ನಲ್ಲಿ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಸೊ ಅವರೇ ಇರ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅದ್ಭುತವಾದ ಫಾರ್ಮ್ನಲ್ಲಿ ಕಾಣ್ತಾ ಇದ್ದಾರೆ. ಸೊ ಅದನ್ನು ನಾಳೆ ಕೂಡ ಮುಂದುವರಿಸಲಿ ಅಂತ ನಾವು ಆಶಿಸೋಣ. ಸೊ ಅಕ್ಷರ್ ಪಟೇಲ್ ನಂಬರ್ 5ನಲ್ಲಿ ಬರ್ತಾರೆ. ಸೊ ಅವರು ಕೂಡ ಸಖತ್ ಫಾರ್ಮ್ನಲ್ಲಿದ್ದಾರೆ. ಇನ್ನು KL ರಾಹುಲ್ ಕೂಡ ಲಾಸ್ಟ್ ಮ್ಯಾಚ್ ಒಳ್ಳೆ ಫಿನಿಶ್ ಮಾಡಿದ್ರು. ಹಾಗೆಯೇ ವಿಕೆಟ್ ಕೀಪಿಂಗ್ ಕೂಡ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಇನ್ನು ಆಲ್ರೌಂಡರ್ಸ್ಗಳಾಗಿ ಪಾಂಡ್ಯ ಮತ್ತು ಜಡೇಜಾ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಒಂದು ಫಾರ್ಮ್ನಲ್ಲಿದ್ದಾರೆ. ಟಾಪ್ 8 ಪ್ರಾಪರ್ ಬ್ಯಾಟ್ಸ್ಮನ್ಸ್ ಅಂತ ಹೇಳ್ಬೋದು ಇಂಡಿಯಾ ಟೀಮಲ್ಲಿ. ಅದೇ ಅಡ್ವಾಂಟೇಜ್ ಇರೋದು. ಸೊ ಸಖತ್ತಾಗಿರೋ ಬ್ಯಾಟಿಂಗ್ ಡೆಪ್ತ್ ಅನ್ನು ಹೊಂದಿದೆ ಈ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಅದಾದ ಬಳಿಕ ಮೊಹಮ್ಮದ್ ಶಮಿ, ಹಾಗೆಯೇ ವರುಣ್ ಚಕ್ರವರ್ತಿ. ಇನ್ನು ಕುಲ್ದೀಪ್ ಯಾದವ್ ಲಾಸ್ಟ್ ಮ್ಯಾಚು ಅಷ್ಟು ಸಖತ್ತಾಗಿ ಬಾಲ್ ಹಾಕಿಲ್ಲ. ಸೊ ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಹರ್ಷಿತ್ ರಾಣಾ ಅವರನ್ನೇ ಮತ್ತೊಮ್ಮೆ ಸ್ಕ್ವಾಡ್ಗೆ ತಗೊಂಡು ಬರ್ಬೋದು. ಮಾಡಿದ್ರೆ ಇದೊಂದು ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಯೂಸ್ಡ್ ಆಗಿರೋ ವಿಕೆಟೇ ಆಗಿರೋದ್ರಿಂದ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವೆ ಆದ ಪಂದ್ಯದಲ್ಲಿ ಯೂಸ್ ಮಾಡಿರೋ ವಿಕೆಟ್ನಲ್ಲೇ ನಾಳೆ ಫೈನಲ್ ನಡೆಯೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಪಿನ್ನರ್ನೇ ಆಡಿಸ್ಬೋದು, ಇನ್ನೊಬ್ಬ ಸ್ಪಿನ್ನರನ್ನೇ. ಸೊ ಹಾಗಾಗಿ ಚೇಂಜ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವರ ಪ್ಲೇಸ್ಗೆ ಹರ್ಷಿತ್ ರಾಣಾ ಅವ್ರನ್ನ ತಗೊಂಡು ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಸ್ಲೋವರ್ ಬಾಲ್ ಸಖತ್ತಾಗಿ ಹಾಕ್ತಾರೆ. ಸೊ ಈ ಥರ ಸ್ಲೋ ವಿಕೆಟ್ಗಳಲ್ಲಿ ಅವರು ಸಖತ್ ಎಫೆಕ್ಟಿವ್ ಆಗಿ ಕಾಣ್ತಾರೆ ಅನ್ನೋ ದೃಷ್ಟಿಯಿಂದ ತಗೊಂಡು ಬರ್ಬೋದು. ಇಲ್ಲಾಂದರೆ ಸೇಮ್ ಟೀಮ್ಗೆ ಹೋಗ್ತಾರೆ. ಸೆಟ್ ಆಗಿದೆ ಟೀಮ್, ಯಾಕೆ ಚೇಂಜ್ ಮಾಡೋಣ ಅಂತ ಸೇಮ್ ಟೀಮ್ಗೆ ಹೋಗ್ಬೋದು. ಇನ್ನು ನ್ಯೂಜಿಲ್ಯಾಂಡ್ ಟೀಮ್ ಕೂಡ ಸಖತ್ತಾಗಿದೆ. ಓಪನಿಂಗಲ್ಲಿ ರವೀಂದ್ರ ಸಖತ್ತಾಗಿ ಆಡ್ತಾ ಇದ್ದಾರೆ. ಯಾಕಂದರೆ ವಿಲಿಯಮ್ಸನ್ ಕೂಡ ಫಾರ್ಮ್ಗೆ ಬಂದಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಒಳ್ಳೆ ಫಿನಿಶ್ ಮಾಡ್ತಾ ಇದ್ದಾರೆ. ಲಾಥಮ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಎಲ್ಲ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ನ್ಯೂಜಿಲ್ಯಾಂಡ್ನಲ್ಲೂ ಕೂಡ ಮ್ಯಾಟ್ ಹೆನ್ರಿ ಒಳ್ಳೆ ವಿಕೆಟ್ ತೆಗಿತಾ ಇದ್ದಾರೆ. ಇನ್ನು ಸ್ಯಾಂಟ್ನರ್ ಅವರು ಅದ್ಭುತ ಸ್ಪಿನ್ನನ್ನು ಹಾಕ್ತಾರೆ. ಅವ್ರಿಗೆ ಫಿಲಿಪ್ಸ್ ಕೂಡ ಒಳ್ಳೆ ಸಾಥ್ ಕೊಡುತ್ತಾರೆ. ಇನ್ನು ಅರೂಪ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಸೊ ಒಂದೊಳ್ಳೆ ಕಂಟೆಸ್ಟ್ ನಾಳೆ ನೋಡೋದಕ್ಕೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನ್ಯೂಜಿಲ್ಯಾಂಡ್ ಕೂಡ ಅಷ್ಟೇ ಬಲಾಢ್ಯರಾಗಿ ಕಾಣ್ತಾ ಇದ್ದಾರೆ. ಸೊ ಈಗಾಗಲೇ ಭಾರತವನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಒಮ್ಮೆ ನ್ಯೂಜಿಲ್ಯಾಂಡ್ ಸೋಲಿಸಿದ್ದಾರೆ. 2000 ಇಸ್ವಿನಲ್ಲಿ ಈ ಫೈನಲ್ ಪಂದ್ಯದಲ್ಲಿ ಸೋಲಿಸಿದ್ದಾರೆ. ಸೊ ಹಾಗಾಗಿ ಭಾರತ ಅದರ ಸೇಡನ್ನು ಇವಾಗ ತೀರಿಸ್ಕೊಳ್ಬೇಕು ಖಂಡಿತವಾಗ್ಲೂ. ನಿನ್ನೆ 2019 ಸೆಮಿಫೈನಲ್ ಕೂಡ ಎಲ್ರಿಗೂ ನೆನಪಿದೆ. ಸೊ ಅದರ ಸೇಡನ್ನು ಕೂಡ ತೀರಿಸ್ಕೋಬೋದು. ನಾಳೆ ಭಾರತ ಸೆಟ್ ಆಗಿದೆ ಫೈನಲ್ ಪಂದ್ಯಕ್ಕಾಗಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಸೆಮಿಫೈನಲ್ನಂತೆ ಒಂದು ವಿನ್ ಬರಲಿ ಭಾರತ ತಂಡಕ್ಕೆ ಅಂತ ನಾವು ಆಶಿಸೋಣ. ಸೊ ಮತ್ತೊಂದು ಟ್ರೋಫಿ ಕ್ಯಾಬಿನೆಟ್ಗೆ ಸೇರಲಿ ಅಂತ ಆಶಿಸೋಣ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ